ಅಂತ ಖಾಸಗಿ ಆಸ್ಪತ್ರೆಗಳು ಖಾಸಗಿ ನರ್ಸಿಂಗ್ ಹೋಮ್ಗಳಲ್ಲಿ ಕಡ್ಡಾಯವಾಗಿರಬೇಕಂತ ಪರವಾನಗಿಗಳು ಇದಾವೆ ಅನ್ನೋದು ನಾವು ಇಲ್ಲಿ ಒಂದು ಚರ್ಚಾಗೋಷ್ಠಿ ಮಾಡ್ತಾಯಿದ್ವಿ. ಏನಂತಂದರೆ ಉದಾಹರಣೆ ಡಾಕ್ಟ್ರುಗಳಿರ್ತಾರೆ, ಡಾಕ್ಟ್ರುಗಳಿಗೆ ನರ್ಸ್ಗಳು ಕ್ವಾಲಿಫೈಡ್ ನರ್ಸ್ಗಳು ಇರೋದು ಕಮ್ಮಿ. ಅದಕ್ಕಿಂತ ಮೊದಲು ಏನಂತ ಹೇಳಿದ್ರೆ ಇವರು ಒಂದು ಹಾಸ್ಪಿಟ್ಲನ್ನು ನರ್ಸಿಂಗ್ ಹೋಮನ್ನು ತೆಗಿಬೇಕಾದ್ರೆ ಪೊಲ್ಯೂಷನ್ ಕಂಟ್ರೋಲಿಂದ ಒಂದು ಪರವಾನಗಿ ಪಡಿಬೇಕು, ಅಗ್ನಿಶಾಮಕ ದಳದಿಂದ ಒಂದು ತಗೋಬೇಕು. ಮತ್ತು ಇವರೇನು ರೋಗಿಗಳದ್ದು ಮತ್ತು ಪೇಷಂಟ್ಗಳದ್ದು ಮಲಮೂತ್ರ ಇರ್ತಾವಲ್ಲ ಅದನ್ನ ವಿಶೇಷವಾಗಿ ಒಂದು ಪಿಟ್ ಘಟಕ ಮಾಡಿ ಬಿಡಬೇಕು. ಅವು ಎಷ್ಟು ನರ್ಸಿಂಗ್ ಹಾಸ್ಪಿಟಲ್ಗಳಿದ್ದಾವೆ ಅನ್ನೋದು ಈವನ್ ಟುಡೇ ಮಾಹಿತಿಗಳು ಸರಿಯಾಗಿಲ್ಲ. ಯಾರ ಜೊತೆ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಅವರು ಇವೆಲ್ಲನೂ ಪರಿಶೀಲನೆ ಮಾಡಬೇಕು, ತಿಂಗಳ ಒಂದು ಸಲ ಅವು ವಿಸಿಟ್ ಕೊಡಬೇಕು. ಮತ್ತು ಅದು ರಿನ್ಯೂವಲ್ಗೆ ಬಂದಾಗ ಈ ಮಾನದಂಡಗಳನ್ನ ಸರಿ ಅಳವಡಿಸ್ಕೊಂಡಿದ್ದಾರೆ ಅಂತ ನೋಡಬೇಕು. ಇಷ್ಟಿರೋಂಥ ಹಾಸ್ಪಿಟ್ಲ್ಗಳಿಗೆ ಇವರು ಪರ್ಮಿಷನ್ ಕೊಟ್ಟರೆ ಓಕೆ, ಇಲ್ಲದೇ ಇರೋ ಹಾಸ್ಪಿಟ್ಲ್ಗಳನ್ನ ಇವರು ಕೂಡಲೇ ಅಟ್ಲೀಸ್ಟ್ ಒಂದು ತಿಂಗಳಿಗಾರ ಪನಿಷ್ಮೆಂಟ್ ಕೊಟ್ಟು ಬಂದ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನನಗೆ ಅನುಭವ ಇರೋ ಪ್ರಕಾರ ಮಿಷನ್ ಆಸ್ಪತ್ರೆದು ಮೊನ್ನೆ ಇನ್ಸಿಡೆನ್ಸ್ ನಡೆದ ಪೇಷಂಟ್ ಹೃದಯ ಇದರಿಂದ ನೋವಿಂದ ನರಳಾಗೋ ಆ ಶರೀಫ್ ಅಂತ ಡಾಕ್ಟರ್ ಇದ್ರಲ್ಲ, ಆತನ ಕೆಳಗಡೆ ಕೆಲಸ ಮಾಡೋದು ಅವು ಕ್ಲೀನಿಂಗ್ ಅಮೌಂಟ್, ಸ್ಟಾಫ್ ನರ್ಸ್ ಅಲ್ಲ, ಸ್ಟಾಫಿಗೆ 2 ಅಂದರೆ ಬೆಡ್ ಹಾಸೋದು, ಪೇಷಂಟ್ ಕ್ಲೀನ್ ಮಾಡೋಂಥದ್ದು. ಆ ಎಮ್ಮನ್ನು ಕೊಟ್ಟೋದ್ರೆ ಹೃದಯ ಆಗುತ್ತಿಂದ ಅರ್ಜೆಂಟ್ ಬಂದವ್ರನ್ನ ಫಸ್ಟ್ ಏಡ್ ಹೆಂಗೆ ಕೊಡ್ತಾಳೆ ಅವಳು? ಒಂಥರ ಬೇಜವಾಬ್ದಾರಿ ಅಲ್ವ? ಆಗ ಅಂಥವ್ರನ್ನ ಇವರು ಒಂದಿಸ್ಲಾರ ಈ ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಕುಟುಂಬ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಎಷ್ಟು ಸಲ ಭೇಟಿ ಕೊಟ್ಟಿದ್ದಾರೆ, ಇವೆಲ್ಲ ಪರಿಶೀಲನೆ ಮಾಡಿದ್ದಾರೆ. ಹಾಗಾಗಿ ಇಂಥ ಹಾಸ್ಪಿಟ್ಲ್ಗಳನ್ನ ನಿರ್ದಾಕ್ಷಿಣ್ಯವಾಗಿ ಬಂದ್ ಮಾಡಬೇಕು. ಯಾಕೆಂದರೆ ಜೀವನ ಜೊತೆ ಆಟ ಆಡ್ಬೋದು. ಜೀವನ ಅಂದರೆ ನಾವೆಲ್ಲ 26 ಇಲಾಖೆ 36 ಇಲಾಖೆ ಬರ್ತವೆ, ಮನೆ ಕೊಡಿ, ರೇಷನ್ ಕೊಡಿ, ಇನ್ನೇನಾರು ಕೃಷಿ ಕೊಡಿ ಅಂತ ಹೇಳ್ಬೋದು. ಜೀವ ಜೊತೆ ಆಡೋಂಥವು ಇವೆಲ್ಲವೂ ಜೀವ ಉಳಿಸೋಂಥವು. ಜೀವ ಉಳಿಸೋಂಥಕ್ಕೆ ಸರಿಯಾದ ಪರವಾನಗಿಗಳಿಲ್ಲ ಅಂತ ಹೇಳಿದ್ರೆ ಇದು ಜಿಲ್ಲಾಡಳಿತ ಹೊಣೆಗಾರಿಕೆ ಆಗ್ತದೆ, ಜಿಲ್ಲಾಧಿಕಾರಿ ಹೊಣೆಗಾರಿಕೆ ಆಗ್ತದೆ. ನಾಳೆ ದಿನ ಏನಾರು ಆಕಸ್ಮಿಕವಾಗಿ ಏನಾರು ಬೆಂಕಿನೋ ಅಥವಾ ಇನ್ನೇನೋ ಅವಘಡ ಆಯಿತು ಅಂದರೆ ಆವಾಗ ಎಲ್ಲನೂ ರಿನ್ಯೂವಲ್ ಕೇಳ್ತಾರೆ, ಪರವಾನಗಿ ಕೊಡಿ ಅದಿದೆ ಅಂತ ಹುಡುಕ್ತಾರೆ. ಫಸ್ಟ್ ಇದನ್ನು ಜಿಲ್ಲಾ ಮತ್ತು ಜಿಲ್ಲಾ ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಜವಾಬ್ದಾರಿನ ನಿಭಾಯಿಸಬೇಕಾಗುತ್ತೆ. ಅದಕ್ಕಿಂತ ಅತಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಇವರು ಕಲುಷಿತ ನೀರಿರ್ತಾವಲ್ಲ, ರೋಗಿಗಳದ್ದು ಮಲಮೂತ್ರ ಇವೆಲ್ಲನೂ ಎಲ್ಲಿ ಬಿಡ್ತಾರೆ ಅಂದರೆ ಡೈರೆಕ್ಟಾಗಿ ಬಿಡೋಂಥವು ಯಾವಿದೆ ಅವನ್ನ ಬಂದ್ ಮಾಡಬೇಕು. ಸೀದಾ ಅವು ಎಲ್ಲಿಗೆ ಹೋಗ್ತವೆ? ಸೀದಾ ಇರೋದೆಲ್ಲ ಆಲ್ಬಾಗ್ಲು ಕೆರೆ ಹಾಯಿಸಿ ಅಲ್ಲಿ ಶುದ್ಧ ಘಟಕ ಅಲ್ಲಿ ಹೋಗಲ್ಲಿ ನಿಂತ್ಕೊಳ್ತವೆ. ಆದರೆ ಯಾರ ಮೇಲೆ ಪರಿಣಾಮ ಬೀರುತ್ತೆ? ಅದೇ ನೀರು ಪರಿಷ್ಕರಣೆ ಮಾಡಿ ಪುನಃ ಇಲ್ಲಿಗೆ ಸಿಟಿಗೆ ಕೊಡೋಂಥದ್ದು ಇರ್ತಾವಲ್ಲ, ಅದು ಪರಿಣಾಮ ಯಾರ ಮೇಲೆ ಬೀಳ್ತಂದರೆ ಸಾರ್ವಜನಿಕರ ಮೇಲೆ, ಜೀವಗಳ ಮೇಲೆ ಪರಿಣಾಮ ಬೀಳ್ತದೆ. ಇದನ್ನು ಫಸ್ಟು ನಗರಸಭೆ ಇವೆಲ್ಲನೂ ಮಾಡಬೇಕು. ಪೌರ ಕಾರ್ಮಿಕರು ಅದು ಕ್ಲೀನ್ ಮಾಡೋದಾದ್ರೆ ಪೌರ ಕಾರ್ಮಿಕರು ಎಷ್ಟು ಮಟ್ಟಿಗೆ ಸ್ವಚ್ಛತೆಗೆ ಮತ್ತು ಅವರಿಗೆ ರಕ್ಷಣಾ ಕಿಟ್ಗಳಿರ್ತವೆ, ಪೇಷಂಟ್ಗಳು ಎತ್ಕೋಬೋದು ಮಾಡೋದು, ಅಲ್ಲಿರತಕ್ಕಂಥ ಅವೆಲ್ಲ ಕ್ಲೀನ್ ಮಾಡೋದು. ಕೆಲವೊಂದೊಂದು ನರ್ಸಿಂಗ್ ಇದರಲ್ಲಿ ಇವರ ಪೌರ ಕಾರ್ಮಿಕರು ಕರೆಸ್ಬಿಟ್ಟು ಮಾಡಿ ಪಾಪ ಅವರೇನೋ ಅವತ್ತು ಹೊಟ್ಟೆಪಾಡು ಜೀವಗಳಿಗೆ ಎಲ್ಲ ಕೈಲೇ ಗ್ಲೌಸ್ ಇದು ಮಾಡ್ತಾರೆ, ಅದೊಂದು ಕಡೆ. ಬಟ್ ಇವೆಲ್ಲ ಇರ್ತಾವಲ್ಲ ಶುದ್ಧೀಕರಣ ಮಾಡಿ ಅದು ಪಿಟ್ಟೆಲ್ಲ ಇದಾವ, ಅದನ್ನು ಆರೋಗ್ಯ ಇಲಾಖೆ ನಗರಸಭೆ ಫಸ್ಟ್ ಪರಿಶೀಲನೆ ಮಾಡುತ್ತೆ. ಇವ್ಯಾವಿಲ್ಲ ಅಂತ ಹೇಳಿದ್ರೆ ಜವಾಬ್ದಾರಿ ಇರ್ತಕ್ಕಂಥ ಜಿಲ್ಲಾಡಳಿತ ಫಸ್ಟು ಒಂದು ತಿಂಗಳು ಒಂದೊಂದು ಹಾಸ್ಪಿಟ್ಲ್ ವಿಸಿಟ್ ಕೊಡಲಿ. ಇವೆಲ್ಲ ಇದ್ದಾವೆ, ನಾವು ನಿಮಗೆ ಅಟ್ಯಾಚ್ ಮಾಡಿದ್ವಿ, ಯಾವ್ಯಾವುದು ಇರಬೇಕಾದ್ರೆ ಯಾವ ಇರಬಾರ್ದು ಎಲ್ಲವೂ ಇದ್ದಾವೆ. ಭಾರಿ ಸೀರಿಯಸ್ ಆಗಿದೆ ಅದನ್ನು ನಾವು ಯಾರೂ ಅಷ್ಟನ್ನ ಅಬ್ಸರ್ವ್ ಮಾಡಿರಲಿಲ್ಲ, ಸುಮ್ಮನೆ ಹೋಯ್ತೀವಿ. ಇವತ್ತೆಲ್ಲ ಏನೋ ಒಂದು ಆಕ್ಸಿಡೆಂಟ್ ಕೇಸ್ ಆದರೆ, ಮೊನ್ನೆ ನಮ್ಮ ಮಿಸ್ಸಸ್ ತಮ್ಮನ ಮಗು ಆಕ್ಸಿಡೆಂಟ್ ಆಯ್ತು ಕಳ್ತೀನಿ, ಸ್ಪರ್ಶ ಬಂದರೆ ಆ ಮಗು ರಕ್ತ ಎಲ್ಲ ಹೋಗಿ ಬ್ಲಡ್ ಇದಾಗಿ ತಲೆಗೆ ಏಟಾಗಿದೆ ಸರ್. ಲೆಕ್ಕ ಹಾಕ್ತಾರೆ ಅವನು ಅಡ್ಮಿನಿಸ್ಟ್ರೇಟಿವ್ ಯಾರೋ ಮ್ಯಾನೇಜ್ಮೆಂಟನ್ನು, ಸರ್ 1,30,000 ಆಗುತ್ತೆ, ಸದ್ಯ 30,000 ಕಟ್ಟಿದ್ವಿ. 30,000 ಕಟ್ತೀವಪ್ಪ ಅಂತ ಹೇಳಿದ್ರೆ ಅಲ್ಲಿ ಒಂದು ದಿನ ನೈಟ್ ಇಟ್ಕೊಂಡವ್ರೆ ನರವೈದ್ಯ ಡಾಕ್ಟರ್ ಇರ್ತಾರಲ್ಲ ಅವ್ರು ಇಲಾಖೆಯಲ್ಲಿ ಅಲ್ಲಿ ಟ್ಯಾಬ್ಲೆಟ್ಸ್ಗಳನ್ನ ತೊಗೊಂಡೋಗಿ ಒಂದು ಪ್ರೈವೇಟ್ ಮೆಡಿಕಲ್ಸ್ಗಳು ಮತ್ತು ಕ್ಲಿನಿಕ್ಗಳು 15 ವರ್ಷದ ಎಕ್ಸ್ಪೀರಿಯನ್ಸ್ ಟ್ಯಾಬ್ಲೆಟ್ಸ್ಗಳನ್ನ ತೊಗೊಂಡೋಗಿ ಒಂದು ಬಾಳೆಪೇಟೆಯ ಒಂದು ಕಾಡಿಗೆ ಬಿಸಾಕ್ತಾರೆ. ರೋಡ್ ಸೈಡ್ ಮಕ್ಕಳು ಓಡಾಡುವಂತಹ ಗದ್ದೆಗಳಿರುವಂಥ ಪ್ರದೇಶಗಳು ಸಿಗ್ತಾರೆ, ಅಲ್ಲಿ ಬಿಸಾಕ್ತಾರೆ. ಅಲ್ಲಿ ಹೆಚ್ಚಾಗಿ ಆದಿವಾಸಿಗಳು, ಅಲೆಮಾರಿಗಳು, ಸಮುದಾಯಗಳು, ಏನು ಗೊತ್ತಿಲ್ಲದ ನಿರ್ಗತಿಕರು ಅಂಥ ಕ್ಲಿನಿಕ್ಗಳನ್ನ ಈಗ ಇಡೀ ಸಕಲೇಶ್ಪುರದಲ್ಲಿ ನಡೆಸ್ತಾ ಇದ್ದಾರೆ. ಅಲ್ಲಿ 15 ವರ್ಷದ ಟ್ಯಾಬ್ಲೆಟ್ಸ್ಗಳನ್ನ ಅಲ್ಲಿ ಇಟ್ಕೊಂಡಿದ್ದಾರೆ ಅಂದರೆ ಅದು ಯಾರಿಗೆ ಕೊಡ್ತಾ ಇದ್ದಾರೆ? ಅದನ್ನ ಇಟ್ಕೊಂಡು ಏನು ಪ್ರಯೋಜನ? ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಈಗ TH ಅವರು ತಾಲೂಕು ವೈದ್ಯಾಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಕೇಳಿದ್ರೆ CM ಪ್ರೋಗ್ರಾಮ್ ಇದೆ, ಆ CM ಪ್ರೋಗ್ರಾಮ್ ಕಳೆದ ನಂತರ ನಾವು ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಅಂತ ಉತ್ತರ ಕೊಡ್ತಾರೆ. ಇಂತಹ ಕೆಲವು ನರ್ಸಿಂಗ್ ಹೋಮ್ಗಳಲ್ಲಿ ಯಾರೂ ಸರಿಯಾದಂಥ ಡಾಕ್ಟರ್ಸ್ಗಳಿಲ್ಲ, ನರ್ಸ್ಗಳಿರಲ್ಲ. ನರ್ಸಿಂಗ್ ಮಾಡಿದಂಥ ಅದಕ್ಕೆ ಎಕ್ಸ್ಪೀರಿಯನ್ಸ್ ಪರಿಣಿತ ಹೊಂದಿದಂಥ ಸರ್ಟಿಫಿಕೇಟ್ ಹೊಂದಿದಂಥ ಗ್ರ್ಯಾಜುಯೇಟ್ ಮಾಡಿದಂಥ ನರ್ಸ್ಗಳಿರಲ್ಲ. ಟೋಟಲ್ ಯಾರು ಬೇಕಾರೋ ಅವರು ಆಯಾ ಕೆಲಸ ಮಾಡೋರೆ, ಅವರೇ ಅಲ್ಲಿ ಒಂದು ಇಂಜೆಕ್ಷನ್ ಕೊಡೋರು ಅವರೇ.
ಇದು ಯಾರ ಮೇಲೆ ಪರಿಣಾಮ ಬೀರುತ್ತೆ ಅಂದರೆ, ಶ್ರೀಮಂತರು ಇದ್ದವರು, ಹಣ ಇದ್ದವರು ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಿಗೆ ಹೋಗ್ತಾರೆ. ಈ ಸಣ್ಣ ಪುಟ್ಟ ಆದಿವಾಸಿಗಳು, ನಾನು ಒಬ್ಬ ಆದಿವಾಸಿ ಸಮುದಾಯದವನಾಗಿರೋದ್ರಿಂದ ಈ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಹೋಗುವಂಥವ್ರು ಚಿಕ್ಕ ಚಿಕ್ಕ ಎಲ್ಲಿ ಹತ್ತಿರ ಇದೆ ಅಲ್ಲಿಗೆ ಹೋಗ್ತಾರೆ. ಇದು ಯಾರ ಮೇಲೆ ಪರಿಣಾಮ ಬೀರುತ್ತೆ? ತುಂಬ ಹೆಚ್ಚಿನದಾಗಿ ಬಡವರ ಮೇಲೇ ಪರಿಣಾಮ ಬೀರುತ್ತೆ. ಹಾಗಾಗಿ ಜಿಲ್ಲಾಡಳಿತ ಮತ್ತು ಜಿಲ್ಲೆಯ ಆರೋಗ್ಯ ಇಲಾಖೆಗಳು ಇದರ ಬಗ್ಗೆ ಸೂಕ್ತ ಕ್ರಮ ತಗೊಂಡು ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಅಂತ ನಾನು ಈ ಮೂಲಕ ನಾನು ಮನವಿ ಮಾಡ್ಕೊಳ್ತೀನಿ.